ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಸೊ ಫರ್ಟಿಲೈಸರ್ಸ್ ಅಂದ್ರೆ ನಾವು ಆಗ್ಲೇ ಮ್ಯಾನ್ಯೂರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಫರ್ಟಿಲೈಸರ್ ಅಂದ್ರೆ ಏನಂತಂದ್ರೆ ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್. ಫರ್ಟಿಲೈಸರ್ಸ್ ಅಂದ್ರೆ ಏನು ಅಂದ್ರೆ ಫರ್ಟಿಲೈಸರ್ಸ್ ಕೆಮಿಕಲ್ಸ್. ಸೊ ಫರ್ಟಿಲೈಸರ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಅಲ್ಲಿ ರಿಚ್ ಆಗಿರುತ್ತೆ. ಸೊ ಆ ನ್ಯೂಟ್ರಿಯೆಂಟ್ ಆ ಫರ್ಟಿಲೈಸರ್ ಅಲ್ಲಿ ಹೆವಿ ಆಗಿರುತ್ತೆ ಅಂದ್ರೆ ರಿಚ್ ಆಗಿರುತ್ತೆ. ಸೊ ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಮ್ಯಾನ್ಯೂರ್? ಸೊ ಹಾಗಿದ್ರೆ ಫರ್ಟಿಲೈಸರ್ಸ್ ಇಂದ ಮ್ಯಾನ್ಯೂರ್ಸ್ ಹೇಗ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರೀಸ್. ಫರ್ಟಿಲೈಸರ್ಸ್ ಏನು ಅಂತಂದ್ರೆ ಫ್ಯಾಕ್ಟರೀಸ್ ಅಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಸೊ ಮ್ಯಾನ್ಯೂರ್ಸ್ ನ ಏನಂತಂದ್ರೆ ಇಟ್ ಇಸ್ ಪ್ರಿಪೇರ್ಡ್ ಬೈ ಫಾರ್ಮರ್ಸ್. ಸೊ ಯಾವ್ದಾದ್ರು ಡಿಕಂಪೋಸ್ ಆಗಿರ್ತಕ್ಕಂಥ ಮ್ಯಾಟರ್ ನ ತಗೊಂಡೋಗಿ ಅಥವಾ ಕೌಡಂಗ್ ನ ತಗೊಂಡೋಗಿ ಒಂದು ಪಿಟ್ ಅಲ್ಲಿ ಹಾಕಿ ಅದನ್ನ ಓಪನ್ ಏರಿಯಾದಲ್ಲಿ ಬಿಟ್ಟು ಅದನ್ನ ಡಿಕಂಪೋಸ್ ಆಗೋದಕ್ಕೆ ಬಿಡಬೇಕು. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಅದನ್ನ ಡಿಕಂಪೋಸ್ ಮಾಡುತ್ತೆ. ಸೊ ಅದನ್ನ ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ತಾರೆ. ಸೊ ಫರ್ಟಿಲೈಸರ್ಸ್ ಹಾಗಲ್ಲ. ಫರ್ಟಿಲೈಸರ್ಸ್ ಏನದು ಕೆಮಿಕಲ್ಸ್. ಸೊ ಅದನ್ನ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟರೀಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. So it is produced in factories. Some examples for fertilizers are urea. Urea is an example for fertilizer, and ammonium sulfate, superphosphate, potash, NPK, that is nitrogen, phosphorus and potassium. So ಇದೆಲ್ಲಾನು chemicals. So which are rich in nutrients. So ಅದನ್ನ ನಾವು fertilizers ಅಂತ ಕರೀತೀವಿ. The use of fertilizers has helped farmers to get better yield of crops such as wheat, paddy and maize. ಸೊ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಫಾರ್ಮರ್ಸ್ಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಂದ್ರೆ ಬೆಟರ್ ಈಲ್ಡ್ ಇರೋವಂಥ ಕ್ರಾಪ್ಸ್ನ ಅವರು ಬೆಳಿಬೋದು. ಸೊ ಬೆಟರ್ ಈಲ್ಡ್ ಇರ್ತಕ್ಕಂಥ ಕ್ರಾಪ್ಸ್ ಯಾವ್ದಂತಂದ್ರೆ ವೀಟ್ನ ಬೆಳಿಬೋದು, ಪ್ಯಾಡಿನ ಬೆಳಿಬೋದು ಆ್ಯಂಡ್ ಮೇಸ್. ಸೊ ವೀಟ್ ಗೋಧಿ, ಸೊ ಅದನ್ನ ನಾವು ಪೌಡರ್ ಆಗಿ ಕನ್ವರ್ಟ್ ಮಾಡ್ತೀವಿ. ವೀಟ್ ಫ್ಲೋರ್ ಅದನ್ನ ನಾವು ಡಿಫ್ರೆಂಟ್ ಚಪಾತಿ ಮಾಡೋದಕ್ಕಾಗಿರ್ಬೋದು, ಇಲ್ಲ ಪೂರಿ, ಇನ್ನು ಬೇರೆ ಬೇರೆ ಸ್ಟ್ರೀಟ್ ಫುಡ್ಸ್ ಲೈಕ್ ಸಮೋಸ ಆ ಥರದನ್ನೆಲ್ಲ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ಯಾಡಿ ಮೀನ್ಸ್ ಭತ್ತ, ಅದರಿಂದ ನಮಗೆ ರೈಸ್ ಸಿಗುತ್ತೆ ಅಲ್ಲ. ಸೊ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ರೈಸ್ ನಾವು ತಿಂತೀವಿ ಅಲ್ವಾ. ಸೊ ರೈಸ್ನ ಬೆಳೆಯೋದಕ್ಕೆ ಪ್ಯಾಡಿನ ಬೆಳೆಯೋದಕ್ಕೆ ಆ್ಯಂಡ್ ಮೈಸ್ ಜೋಳ. ಸೊ ಇದೆಲ್ಲದನ್ನು ಬೆಳೆಯೋದಕ್ಕೆ ಫರ್ಟಿಲೈಸರ್ಸ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಬಟ್ ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಡ್ ಮೇಡ್ ದ ಸಾಯಿಲ್ ಲೆಸ್ ಫರ್ಟೈಲ್. ಸೊ ನಾವು ಈ ರೀತಿ ತುಂಬಾ ಯೂಸ್ ಆಗುತ್ತೆ, ನಮಗೆ ಹೈ ಹೀಲ್ಡ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಫರ್ಟಿಲೈಸರ್ಸ್ನ ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದನ್ನ ನಮಗೆ ಹಾರ್ಮೋನ್ ಇದೆ. ಯಾವ ರೀತಿ ಅಂತಂದ್ರೆ ಸೊ ನಾವು ಈ ಫರ್ಟಿಲೈಸರ್ಸ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಫರ್ಟಿಲಿಟಿ ಲೂಸ್ ಆಗುತ್ತೆ. ಬಿಕಾಸ್ ಇದು ಕೆಮಿಕಲ್ ಅಂದಮೇಲೆ ಅದರಿಂದ ಏನೋ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಕೆಮಿಕಲ್ಸ್ ಇಂದ ಎಫೆಕ್ಟ್ ಆಗ್ತಿದೆ ಅಂದಮೇಲೆ ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಏನಾಗುತ್ತೆ ಲೆಸ್ ಆಗ್ತಾ ಬರುತ್ತೆ. ಸೊ ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಅ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ಫರ್ಟಿಲೈಸರ್ಸ್ ಇಂದ ಏನಾಗ್ತಿದೆ ಅಂದ್ರೆ ಹೆವಿ ವಾಟರ್ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಸೊ ಈಗ ನಾವು ವಾಟರ್ ಹಾಕ್ತಿವಿ, ವಾಟರ್ ಅಲ್ಲಿ ಫರ್ಟಿಲೈಸರ್ಸ್ ಎಲ್ಲ ಮಿಕ್ಸ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಮಳೆ ಬಂದ್ರೆ ಅದು ಫ್ಲೋ ಆಗುತ್ತೆ. ಸೊ ಪಾಂಡ್ಸ್ಗೆ, ಲೇಕ್ಸ್ಗೆ ನಿಯರ್ ಬೈ ಇರ್ತಕ್ಕಂಥದಕ್ಕೆಲ್ಲ ಆ ಫರ್ಟಿಲೈಸರ್ಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ ಅದೇ ವಾಟರ್ನ ಅನಿಮಲ್ಸ್ ಅಲ್ಲಿ ನಿಯರ್ ಬೈ ಇರ್ತಕ್ಕಂಥ ಡೊಮೆಸ್ಟಿಕ್ ಅನಿಮಲ್ಸ್ ಯಾವ್ದಾದ್ರು ಅನಿಮಲ್ಸ್ ಆಗಿರ್ಬೋದು ಅದ್ರ ಮೇಲೆ ಡಿಪೆಂಡ್ ಅದನ್ನ ಕುಡಿದ್ರೆ ಏನಾಗುತ್ತೆ, ಅಥವಾ ನಾವೇ ಹ್ಯೂಮನ್ ಬೀಯಿಂಗ್ಸ್ ಬೇರೆ ಏನಕ್ಕಾದ್ರೂ ನೀಡ್ಸ್ಗೆ ಅದಕ್ಕೆ ಯೂಸ್ ಮಾಡಿದಾಗ ಏನಾಗುತ್ತೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಫರ್ಟಿಲೈಸರ್ಸ್ ಇಂದ ಏನಾಗ್ತಿದೆ ಅಂತಂದ್ರೆ ವಾಟರ್ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ. ದೇರ್ಫೋರ್ ಇನ್ ಆರ್ಡರ್ ಟು ಮೇಂಟೈನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್, ಸೊ ನಾವು ಸಾಯಿಲ್ನ ಫರ್ಟಿಲಿಟಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫರ್ಟಿಲೈಸರ್ಸ್ ವಿತ್ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಸೊ ನಾವು ಫರ್ಟಿಲೈಸರ್ಸ್ ಬದಲಾಗಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಯೂಸ್ ಮಾಡಬೇಕು. ಸೊ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಾಯಿಲ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಹಾಗೆ ಮೇಂಟೈನ್ ಆಗುತ್ತೆ. ನಾವು ಫರ್ಟಿಲೈಸರ್ಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಅಲ್ಲಿ ಏನು ಫರ್ಟಿಲಿಟಿ ಲೂಸ್ ಆಗ್ತಾ ಬರುತ್ತೆ. ಆ್ಯಂಡ್ we have to substitute fertilizers with organic matter or to leave field uncultivated in between two crops. ಒಂದು ಏನ್ ಮಾಡಬೇಕು ಅಂತಂದ್ರೆ ನಾವು
ಫರ್ಟಿಲೈಸರ್ಸ್ನ ಮ್ಯಾನ್ಯೂರ್ಸಿಂದ ರೀಪ್ಲೇಸ್ ಮಾಡಬೇಕು. ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದರೆ ನಾವು ಯಾವ ಲ್ಯಾಂಡಲ್ಲಾದರೆ ನಾವು ಕ್ರಾಪ್ಸ್ನ ಬೆಳಿತಿದೀವೋ ಆ ಕ್ರಾಪ್ಸ್ನ ಒಂದು 2 ಕ್ರಾಪ್ಸ್, ಈಗ ಫಸ್ಟು ಒಂದು 3 ಮಂತ್ಸ್ ನಾವು ಟೊಮೆಟೊ ಬೆಳಿತೀವಿ ಆ್ಯಂಡ್ ಇನ್ನೊಂದು 3 ಮಂತ್ಸ್ ನಾವು ಬ್ರಿಂಜಾಲ್ನ ಬೆಳಿತಿದೀವಿ. ಸೊ ನೆಕ್ಸ್ಟ್ 3 ಮಂತ್ಸ್ಗೆ ಅದನ್ನ ಆ ಲ್ಯಾಂಡ್ನ ಹಾಗೆ ಉಳಿಸ್ಬೇಕು, ಅದರಲ್ಲಿ ಏನು ಕಲ್ಟಿವೇಟ್ ಮಾಡಬಾರ್ದು. ಸೊ ಆಗ ಆ ಸಾಯಿಲಲ್ಲಿ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಫಾರ್ಮ್ ಆಗುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ, ಆ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಫರ್ಟಿಲೈಸರ್ಸ್ನ ಮ್ಯಾನ್ಯೂರಿಂದ ರೀಪ್ಲೇಸ್ ಮಾಡಬೇಕು, ಇಲ್ಲಾಂದರೆ ನಾವು ಕ್ರಾಪ್ ಟು ಕ್ರಾಪ್ ಏನು ಮಾಡಬೇಕು, ಸ್ವಲ್ಪ ಸ್ಪೇಸ್, ಸ್ವಲ್ಪ ಟೈಮ್ ಕೊಡಬೇಕು. ಸೊ ಅದರಿಂದನೂ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಡೆಪಾಸಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಯೂಸ್ ಆಫ್ ಮ್ಯಾನ್ಯೂರ್ ಇಂಪ್ರೂವ್ಸ್ ದ ಸಾಯಿಲ್ ಟೆಕ್ಸ್ಚರ್ ಆಸ್ ವೆಲ್ ಆಸ್ ಇಟ್ಸ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ. ಸೊ ನಾವು ಮ್ಯಾನ್ಯೂರ್ ಯೂಸ್ ಮಾಡೋದ್ರಿಂದ ಏನೆಲ್ಲಾನು ನಮಗೆ ಯೂಸಸ್ ಇದೆ ಅಂದರೆ, ನಮ್ಮ ಸಾಯಿಲ್ ಟೆಕ್ಸ್ಚರ್ ಏನಿದೆ ಅಲ್ಲ ಅದು ಇಂಪ್ರೂವ್ ಆಗುತ್ತೆ. ಸೊ ಸಾಯಿಲ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ ಅಲ್ವಾ ಸಾಯಿಲ್ಗೆ. ಸೊ ಅದೇನಾಗುತ್ತೆ ಅಂತಂದರೆ ಇದು ಇನ್ನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ವಾಟರ್ ರಿಟೈನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಬರುತ್ತೆ ಆ ಸಾಯಿಲ್ಗೆ ಆ್ಯಂಡ್ ಇಟ್ ರೀಪ್ಲೆನಿಷಸ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋ ಥರ ಅದು ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್, ಅನದರ್ ಮೆಥಡ್ ಫಾರ್ ರೀಪ್ಲೆನಿಷಿಂಗ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್ ಇಸ್ ಟು ಕ್ರಾಪ್ ರೊಟೇಷನ್. ಸೊ ಇನ್ನೊಂದು ಮೆಥಡ್, ಆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಳಾಗ್ತೈತಿ, ಎಲ್ಲ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗ್ತೈತಿ, ಆ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋ ಥರ ನೋಡ್ಕೊಳ್ಳೋದು ಏನು ಅಂತಂದರೆ ಇಟ್ ಇಸ್ ಕ್ರಾಪ್ ರೊಟೇಷನ್. ಸೊ ಕ್ರಾಪ್ ರೊಟೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಆಲ್ಟರ್ನೇಟ್ಲಿ. ಸೊ ಕ್ರಾಪ್ ರೊಟೇಷನ್ ಅಂದರೆ ಏನಂತಂದರೆ ಆಲ್ಟರ್ನೇಟ್ ಪ್ಲಾಂಟ್ಸ್ನ ಗ್ರೋತ್ ಮಾಡೋದು. ಇವಾಗ ನಮಗೆ 1 ಇಯರಲ್ಲಿ 12 ಮಂತ್ಸ್ ಇದೆ ಅಲ್ವಾ, 12 ಮಂತ್ಸ್ ನಾವು 3 ಮಂತ್ಸಿಗೆ ಒನ್ಸ್ ಅಥವಾ 4 ಮಂತ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. 4 ಮಂತ್ಸ್ ಅಂತ ತಗೊಂಡ್ರೆ ಒಂದು ಕ್ರಾಪಿಗೆ 4 ಮಂತ್ಸ್ ಅಂದರೆ ನಾವು ಇಯರ್ಲಿ 3 ಕ್ರಾಪ್ಸ್ನ ಬೆಳಿಬೋದು ಅಲ್ವಾ. ಸೊ ಈಗ ನಾವು ಫಸ್ಟ್ 4 ಮಂತ್ಸಲ್ಲಿ ನಾವು ಟೊಮೆಟೊನ ಬೆಳಿತೀವಿ. ಸೊ ನೆಕ್ಸ್ಟ್ 2 ರೊಟೇಷನ್ಸ್ ನಮಗೆ ಏನು ಸಿಗುತ್ತೆ ಅಲ್ವಾ, ಅಲ್ಲಿ ನಾವು ಟೊಮೆಟೊನ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ಸೊ ನೆಕ್ಸ್ಟ್ ಕ್ರಾಪ್ನ ನಾವೇನು ಮಾಡಬೇಕು, ಬ್ರಿಂಜಾಲ್ ಬೆಳಿಬೋದು. ಸೊ ಟೊಮ್ಯಾಟೊ ಬ್ರಿಂಜಾಲ್ ಎರಡು ಡಿಫ್ರೆಂಟ್. ಸೊ ನೆಕ್ಸ್ಟ್ ಏನಂತಂದರೆ ಈ ಥರ್ಡ್ ರೊಟೇಷನ್ ನಮಗೆ ಏನು ಸಿಗುತ್ತಲ್ಲ ಅವಾಗ ಇನ್ನೊಂದು ಯಾವ್ದಾದ್ರು ಬೇರೆ ಪೊಟ್ಯಾಟೊ ಬೆಳಿಬೋದು ನಾವು. ಸೊ ಈ ರೀತಿ ಡಿಫ್ರೆಂಟ್ ಕ್ರಾಪ್ಸ್ನ ನಾವು ಬೆಳಿಬೇಕು. ಸೊ ಫಸ್ಟ್ ನಾವು ಟೊಮ್ಯಾಟೊ ಬೆಳೆದ್ವಿ ಆ್ಯಂಡ್ ಆಮೇಲೆ ಬ್ರಿಂಜಾಲ್ ಬೆಳೆದ್ವಿ ಆ್ಯಂಡ್ ದೆನ್ ನಾವು ಪೊಟ್ಯಾಟೊ ಬೆಳೆದ್ವಿ. ಸೊ 3 ಕ್ರಾಪ್ಸ್. ಸೊ ಕ್ರಾಪ್ ರೊಟೇಷನ್. ಸೊ ಒಂದೊಂದು ಪ್ಲಾಂಟ್ನ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ನಮ್ಮ ಸಾಯಿಲಲ್ಲಿ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಕೆಪಾಸಿಟಿ ಕಡಿಮೆ ಆಗೋದಿಲ್ಲ, ನ್ಯೂಟ್ರಿಯೆಂಟ್ ಕೆಪಾಸಿಟಿ ರಿಟೈನ್ ಆಗುತ್ತೆ. ಸೊ ಈ ರೀತಿ ಕ್ರಾಪ್ ರೊಟೇಷನ್ ಮಾಡೋದ್ರಿಂದನೂ ಸಹ ನ್ಯೂಟ್ರಿಯೆಂಟ್ ಕಂಟೆಂಟ್ ಹಾಳಾಗದೆ ಇರೋ ಥರ ನೋಡ್ಕೋಬೋದು. ಸೊ ಅರ್ಲಿಯರ್ ಫಾರ್ಮರ್ಸ್ ಇನ್ ನಾರ್ತ್ ಇಂಡಿಯಾ ಯೂಸ್ ಟು ಗ್ರೋ legumes as fodder in one season and wheat in the next season. So ನಮ್ಮ ಇಂಡಿಯಾದಲ್ಲಿ ಅಂದರೆ ನಾರ್ಥರ್ನ್ ಇಂಡಿಯಾದಲ್ಲಿ ಏನು ಮಾಡ್ತಿದ್ರು ಅಂದರೆ ಫಾರ್ಮರ್ಸು ದೇ ಯೂಸ್ ಟು ಗ್ರೋ ಲೆಗ್ಯೂಮ್ಸ್ ಆ್ಯಟ್ ಫಾಡರ್ಸ್. ಲೆಗ್ಯೂಮ್ಸ್ನ ಗ್ರೋ ಮಾಡ್ತಿದ್ರು, ಲೈಕ್ ಗ್ರೌಂಡ್ ನೆಟ್ನ ಗ್ರೋ ಮಾಡ್ತಿದ್ರು ಇನ್ ಒನ್ ಸೀಸನ್, ಯಾವ್ದಾದ್ರು ಒಂದು ಸೀಸನಲ್ಲಿ ಆ್ಯಂಡ್ ಇನ್ ದ ನೆಕ್ಸ್ಟ್ ಸೀಸನಲ್ಲಿ ವೀಟ್. ಸೊ ಒಂದ್ಸತಿ ಗ್ರೌಂಡ್ ನಟ್, ಇನ್ನೊಂದ್ಸತಿ ವೀಟ್ನ ಅವರು ಗ್ರೋ ಮಾಡ್ತಿದ್ರು. ಸೊ ಅದರಿಂದ ಕ್ರಾಪ್ ರೊಟೇಷನ್ ಆಯಿತು. ಸೊ ಒಂದೇ ಕ್ರಾಪ್ ರಿಪೀಟ್ ಆಗಿಲ್ಲ. ಸೊ ಈ ರೀತಿ ಕ್ರಾಪ್ ರೊಟೇಷನ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಸಾಯಿಲಲ್ಲಿ ಅದರ ಕೆಪಾಸಿಟಿ ರಿಟೈನ್ ಆಗುತ್ತೆ. ಸೊ ನೆಕ್ಸ್ಟ್, ದಿಸ್ ಹೆಲ್ಪ್ಡ್ ಇನ್ ದ ರಿಪ್ಲೆನಿಶ್ಮೆಂಟ್ ಆಫ್ ಸಾಯಿಲ್ ವಿತ್ ನೈಟ್ರೋಜನ್. ಇದರಿಂದ ಏನಾಯಿತು ಅಂತಂದರೆ ಸಾಯಿಲಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಯಿತು. ಫಾರ್ಮರ್ಸ್ ಆರ್ ಬೀಯಿಂಗ್ ಎನ್ಕರೇಜ್ ಟು ಅಡಾಪ್ಟ್ ದಿಸ್ ಪ್ರಾಕ್ಟಿಸ್. ಸೊ ಈಗ ನಮ್ಮ ಇಂಡಿಯಾದಲ್ಲಿ ಏನಂತಂದರೆ ಎಲ್ಲ ಫಾರ್ಮರ್ಸ್ಗೂ ಈ ರೀತಿ ಪ್ರಾಕ್ಟೀಸ್ನ ಫಾಲೋ ಮಾಡೋದಕ್ಕೆ ಎಂಕರೇಜ್ ಮಾಡಬೇಕು. ಯಾಕಂದರೆ ಇದರಿಂದ ಹೆಲ್ಪ್ ಆಗ್ತದೆ. ಕ್ರಾಪ್ ರೊಟೇಷನಿಂದ ಏನಾಯಿತು,
ಸಾಯಿಲ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಲೆಸ್ ಆಗಲಿಲ್ಲ. ಸೊ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಇದ್ದರೆ ಪ್ಲಾಂಟ್ಗೇನೆ ಒಳ್ಳೆಯದು ಅಲ್ವಾ. ಸೊ ಕ್ರಾಪ್ ಚೆನ್ನಾಗಿ ಬರುತ್ತೆ. ಸೊ in the previous class you have learned about rhizobium bacteria. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಬಗ್ಗೆ ತಿಳ್ಕೊಂಡಿದ್ದೀವಿ. ದೀಸ್ ಆರ್ ಪ್ರೆಸೆಂಟ್ ಇನ್ ನಾಡ್ಯೂಲ್ಸ್ ಆಫ್ ರೂಟ್ಸ್ ಆಫ್ ಲೆಗುಮಿನಸ್ ಪ್ಲಾಂಟ್ಸ್. ಇದು ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂತಂದರೆ ನಾಡ್ಯೂಲ್ಸ್ ಆಫ್ ರೂಟ್ ನಾಡ್ಯೂಲ್ಸ್. ಸೊ ರೂಟ್ ಇದ್ದರೆ ಅಲ್ಲಿ ರೌಂಡ್ ಶೇಪಲ್ಲಿ ಆ ಥರ ನಾಡ್ಯೂಲ್ಸ್ ಇರುತ್ತೆ. ಆ ನಾಡ್ಯೂಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಆಗಿರುತ್ತೆ. ದೆ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಸೊ ಅದೇನು ಮಾಡುತ್ತೆ ಅಂತ ಅಂದರೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಸೊ ಈ ರೀತಿ ನೈಟ್ರೋಜನ್ ಫಿಕ್ಸ್ ಮಾಡೋದ್ರಿಂದ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಪ್ಲಾಂಟ್ಸ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್ಸ್. ಸೊ ಇಲ್ಲಿ ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರ್ಸ್ಗೆ ಸ್ವಲ್ಪ ಡಿಫ್ರೆನ್ಸಸ್ ಲಿಸ್ಟ್ ಮಾಡಿದ್ದಾರೆ. ಸೊ ಅದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಇಸ್ ಫರ್ಟಿಲೈಸರ್ ಈಸ್ ಮ್ಯಾನ್ ಮೇಡ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಸೊ ಫರ್ಟಿಲೈಸರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದನ್ನು ಫ್ಯಾಕ್ಟರೀಸಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಇಟ್ ಈಸ್ ಅನ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಸೊ ಫರ್ಟಿಲೈಸರ್ಸಲ್ಲಿ ನಾವು ಯಾವುದ್ರಲ್ಲಿ ನೋಡಿ ಯೂರಿಯಾ, ಅಮೋನಿಯಂ ಫಾಸ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, NPK ಇದೆಲ್ಲಾನು ಏನು ಸಾಲ್ಟ್ಸ್ ಅಲ್ವಾ. ಅದೆಲ್ಲಾನು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಆ್ಯಂಡ್ ಇಟ್ ಇಸ್ ಮ್ಯಾನ್ ಮೇಡ್. ಸೊ ಮ್ಯಾನ್ಯೂರ್ ಅಂದರೆ ಏನು? ಇಟ್ ಈಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್. ಸೊ ನ್ಯಾಚುರಲ್ ಆಗಿ ನಮ್ಗೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಸಿಗುತ್ತೆ. ಆ ಸಬ್ಸ್ಟೆನ್ಸ್ನ ನಾವೇನು ಮಾಡ್ತೀವಿ, ಡಿಕಂಪೋಸ್ ಮಾಡ್ತೀವಿ. ಸೊ ಇಟ್ ಈಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್ ಒಬ್ಟೈನ್ಡ್ ಬೈ ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್ ಆ್ಯಂಡ್ ಪ್ಲಾಂಟ್ ರೆಸಿಡ್ಯೂಸ್ ಆಗಿರ್ಬೋದು, ಕ್ಯಾಟಲ್ ರೆಸಿಡ್ಯೂಸ್ ಆಗಿರ್ಬೋದು, ಅದೆಲ್ಲ ನ್ಯಾಚುರಲ್ ಆಗಿ ನಮಗೆ ಸಿಗ್ತಕ್ಕಂಥ ಸಬ್ಸ್ಟೆನ್ಸಸ್. ಅದೇನಾಗುತ್ತೆ ಅಂದರೆ ಡಿಕಂಪೋಸ್ ಆಗಿರೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಡಿಕಂಪೋಸ್ ಆಗಿ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಈಸ್ ಮ್ಯಾನ್ ಮೇಡ್ ಆ್ಯಂಡ್ ಇಟ್ ಈಸ್ ನ್ಯಾಚುರಲಿ obtained. And then next ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟರೀಸ್. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೇ ಇದನ್ನು ಡಿಫ್ರೆಂಟ್ ಫ್ಯಾಕ್ಟರೀಸಲ್ಲಿ ಈ ಸಾಲ್ಟ್ಸ್ನ ಎಲ್ಲನೂ ಪ್ರಿಪೇರ್ ಮಾಡ್ತಾರೆ. ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ಫೀಲ್ಡ್ಸ್. ಮ್ಯಾನ್ಯೂರ್ನ ಫೀಲ್ಡ್ಸಲ್ಲಿ ಯಾವ್ದಾದ್ರು ಓಪನ್ ಏರಿಯಾದಲ್ಲಿ ಒಂದು ಪಿಟ್ನ ಕ್ರಿಯೇಟ್ ಮಾಡಿ ಆ ಪಿಟ್ ಒಳಗಡೆ ಏನು ರೆಸಿಡ್ಯೂಸ್ ಇದೆ ಅಲ್ವಾ, ಆ ರೆಸಿಡ್ಯೂಸನ್ನೆಲ್ಲ ಹಾಕಿ ಅದನ್ನು ಓಪನ್ ಆಗಿಬಿಟ್ಟು ಕೆಲವೊಂದು ಕ್ಲೋಸ್ ಮಾಡಬೇಕಾಗುತ್ತೆ, ಕೆಲವೊಂದು ಓಪನ್ ಆಗಿಬಿಟ್ಟು ಓಪನ್ ಆಗಿ ಅದನ್ನು ಕೆಲವೊಂದು ಡೇಸ್ ಅಥವಾ ಮಂತ್ಸ್ ಬಿಟ್ಟರೆ ಅದೇನಾಗುತ್ತೆ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟರಿ, ಇಟ್ ಈಸ್ ಪ್ರಿಪೇರ್ಡ್ ಇನ್ ಫೀಲ್ಡ್ಸ್. ಸೊ ಥರ್ಡ್ ಒನ್ ಈಸ್ ಫರ್ಟಿಲೈಸರ್ಸ್ ಡು ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ಸಾಯಿಲ್. ಸೊ ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡೋದ್ರಿಂದ ಕ್ರಾಪ್ಸ್ಗೆ ಏನಾಗುತ್ತೆ ಅಂತಂದರೆ ಆ ಸಾಯಿಲ್ಗೆ ಯಾವುದೇ ರೀತಿ ಹ್ಯೂಮಸ್ ಏನು ಅದು ಪ್ರೊವೈಡ್ ಮಾಡೋದಿಲ್ಲ. ಇನ್ನು ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಎಫೆಕ್ಟ್ಸೇ ಜಾಸ್ತಿ. ಅದು ಸಾಯಿಲ್ ಫರ್ಟಿಲಿಟಿನ ಲೂಸ್ ಮಾಡ್ತಾ ಬರುತ್ತೆ. ಸೊ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ನು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದರಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಫರ್ಟಿಲೈಸರ್ಸ್ನ ನಾವು ಯೂಸ್ ಮಾಡೋದ್ರಿಂದ. ಬಟ್ ಮ್ಯಾನ್ಯೂರ್ಸ್ ಏನು ಮಾಡುತ್ತೆ ಅಂತಂದರೆ ಮ್ಯಾನ್ಯೂರ್ಸ್ ಪ್ರೊವೈಡ್ ಎ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಸೊ ಮ್ಯಾನ್ಯೂರ್ಸ್ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ನಮ್ಮ ಸಾಯಿಲ್ಗೆ ಏನೆಲ್ಲ ಹ್ಯೂಮಸ್ ಬೇಕೋ ಅದನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ಏನು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗಲ್ಲ, ಯಾವುದೇ ರೀತಿ ವಾಟರ್ ಪೊಲ್ಯೂಷನ್ ಆಗಲ್ಲ, ಸಾಯಿಲ್ನ ಹ್ಯೂಮಸ್ ಏನಿದೆ ಅದು ಕಡಿಮೆ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಈ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಏನು ಅಂತಂದರೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ಸೊ ಮ್ಯಾನ್ಯೂರ್ಸಿಂದ ಅಡ್ವಾಂಟೇಜಸ್ ಇದೆ. So next one is fertilizers are very rich in plant nutrients like ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಫರ್ಟಿಲೈಸರ್ಸ್ ಏನಾಗಿರುತ್ತೆ ಅಂದರೆ ಅದು ರಿಚ್ ಆಗಿರುತ್ತೆ. ಯಾವುದರಲ್ಲಿ ಅಂದರೆ ಪ್ಲಾಂಟ್ ನ್ಯೂಟ್ರಿಯೆಂಟ್ಸಲ್ಲಿ ಫರ್ಟಿಲೈಸರ್ಸ್ ರಿಚ್ ಆಗಿರುತ್ತೆ. ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಷಿಯಮ್ ಇದೆಲ್ಲನೂ ರಿಚ್ ಆಗಿರುತ್ತೆ ಫರ್ಟಿಲೈಸರ್ಸಲ್ಲಿ. ಇವನ್ ದೋ ಇಟ್ ಇಸ್ ಮೇಡ್ ಇನ್ ಫ್ಯಾಕ್ಟರೀಸ್, ಮ್ಯಾನ್ ಮೇಡ್ ಆ್ಯಂಡ್ ಅದು ಕೆಮಿಕಲ್ ಆಗಿರೋದ್ರಿಂದ ಅದು ಯಾವತ್ತಿದ್ರೂ ಹಾರ್ಮ್ಫುಲ್. ಕೆಮಿಕಲ್ ಅಂದರೆ ಯಾವತ್ತಿದ್ರೂ ಹಾರ್ಮ್ಫುಲ್ ಅಲ್ವಾ. ಸೊ ಮ್ಯಾನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಸೊ ಫರ್ಟಿಲೈಸರ್ಸ್ಗೆ ಕಂಪೇರ್ ಮಾಡಿದ್ರೆ ಮ್ಯಾನ್ಯೂರ್ಸ್ ಏನಾಗಿರುತ್ತೆ ಅಂದರೆ ಸ್ವಲ್ಪ ಲೆಸ್ ರಿಚ್ ಆಗಿರುತ್ತೆ. ಏನು ನ್ಯೂಟ್ರಿಯೆಂಟ್ ಕಂಟೆಂಟಲ್ಲಿ ಮ್ಯಾನ್ಯೂರು ಸ್ವಲ್ಪ ಲೆಸ್ ರಿಚ್ ಆಗಿರುತ್ತೆ. ಸೊ
The table 1.1 gives the differences between fertilizers and manures. ಸೊ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಟೇಬಲ್ 1.1. ಸೊ ಏನು ಅಂತಂದ್ರೆ ಎರಡೂ ಯಾವ್ದು ಅದರ ಡಿಫ್ರೆನ್ಸಸ್ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್ಸ್. ಸೊ ನಾವು ಮ್ಯಾನ್ಯೂರ್ಸ್ನ ಯೂಸ್ ಮಾಡೋದ್ರಿಂದ ಯಾವೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ಫರ್ಟಿಲೈಸರ್ಸ್. ಸೊ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಫರ್ಟಿಲೈಸರ್ಸ್ಗಿಂತ ಬೆಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಫರ್ಟಿಲೈಸರ್ ಯಾವತ್ತಿದ್ರೂ ಕೆಮಿಕಲ್ ಅಲ್ವಾ. ಸೊ ಕೆಮಿಕಲಿಂದ ಏನಾಗುತ್ತೆ, ಸೊ ನಮಗೆ ಯೂಸರ್ಸ್ಗಿಂತ ಜಾಸ್ತಿ ಡಿಸಡ್ವಾಂಟೇಜಸ್ಸೇ ಇರುತ್ತೆ. ಸೊ this is because it enhances the water holding capacity of the soil. ಸೊ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಸಾಯಿಲ್ಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಆವಾಗಲೇ ವಾಟರ್ ರಿಚ್ ಆಗಿದ್ರೆ ಸೊ ಪ್ಲಾಂಟ್ಸ್ ಬೆಳೆಯೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸಾಯಿಲ್ಗೆ ಏನು ಬೇಕಲ್ಲ ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಮೀನ್ಸ್ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಸೊ ಮ್ಯಾನ್ಯೂರ್ಸ್ನ ಯೂಸ್ ಮಾಡೋದ್ರಿಂದ ಸಾಯಿಲ್ ಏನಾಗುತ್ತೆ ಅಂದರೆ ಪೋರಸ್ ಆಗುತ್ತೆ. ಸೊ ಪೋರಸ್ ಅಂತಂದರೆ ಸ್ಮಾಲ್ ಪೋರ್ಸ್ ಅಂದರೆ ಹೋಲ್ಸ್ ರೀತಿ ಇರುತ್ತೆ. ಸೊ ಆ ಹೋಲ್ಸ್ ರೀತಿ ಇರೋದ್ರಿಂದ ಪೋರಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಯಾವ್ದಾದ್ರು ಒಂದು ಗ್ಯಾಸ್ ಹೊರಗಡೆಯಿಂದ ಆಚೆ ಬರೋದು ಅಥವಾ ಆಚೆಯಿಂದ ಒಳಗಡೆ ಹೋಗೋದು ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಈಸಿ. ಸೊ ಈಸಿ ಆಗುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಸೊ ಆ ಏರಿಯಾದಲ್ಲಿ ಅಂದರೆ ಆ ಸಾಯಿಲಲ್ಲಿ ಮೈಕ್ರೋಬ್ಸ್ ಕಂಟೆಂಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಫ್ರೆಂಡ್ಲಿ ಮೈಕ್ರೋಬ್ಸ್ ಅಥ್ವಮ್ಸ್ ಅದರ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಮೈಕ್ರೋಬ್ಸ್ ಎಲ್ಲ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ನ ಡಿಕಂಪೋಸ್ ಮಾಡಿ ಅದನ್ನು ಯೂಸ್ಫುಲ್ ನ್ಯೂಟ್ರಿಯೆಂಟ್ಸ್ ಆಗಿ ಸಾಯಿಲಲ್ಲಿ ಇರೋ ಥರ ಮೈಕ್ರೋಬ್ಸ್ ನೋಡ್ಕೊಳ್ಳುತ್ತೆ. ಸೊ ಅದರಿಂದನೂ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಸಾಯಿಲ್ದ ಟೆಕ್ಸ್ಚರ್ ಏನಿದೆ ಅಲ್ವಾ ಅದನ್ನು ಇಂಪ್ರೂವ್ ಆಗೋ ಥರ ಮ್ಯಾನ್ಯೂರ್ಸ್ ನೋಡ್ಕೊಳ್ಳುತ್ತೆ. ಸೊ ಇದು ಮ್ಯಾನ್ಯೂರ್ಸ್ನ ಯೂಸ್ ಮಾಡೋದ್ರಿಂದ ಆಗುವಂಥ ಅಡ್ವಾಂಟೇಜಸ್. ಸೊ ಫರ್ಟಿಲೈಸರ್ಸಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ನಾವು ನೋಡ್ಬೋದು. ವಾಟರ್ ಪೊಲ್ಯೂಷನ್ ಆಗುತ್ತೆ ಆ್ಯಂಡ್ ಸಾಯಿಲ್ ಫರ್ಟಿಲಿಟಿ ಲೂಸ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ. ಸೊ ನಾವು ಆಲ್ಮೋಸ್ಟ್ ಫರ್ಟಿಲೈಸರ್ಸ್ನ ಏನು ಮಾಡಬೇಕು ಅಂತಂದರೆ ಮ್ಯಾನ್ಯೂರ್ಸಿಂದ ರೀಪ್ಲೇಸ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ adding manures and fertilizers. So next we'll discuss irrigation.